ಏನದು ಶಬ್ದ? ಹಾ, ಬಳೆಗಳು. ಓ, ಇದಕ್ಕೆ ಬಳೆಗಳಂತಾರ? ನನಗೆ ಗೊತ್ತೇ ಇರಲಿಲ್ಲ. ಓ, ನೀನು ಹೇಳಿದ್ಮೇಲೆ ಗೊತ್ತಾಯ್ತು. ಈಗ ಯಾಕೆ? ನನ್ನ ಮನಸ್ಸಿನಲ್ಲಿರೋ ದೇವರು ಕೇಳಿದ್ದಕ್ಕೆ. ಓ, ಏನ್ ಕೇಳ್ದ ಕಳ್ಳ? ನಾನು ಆಗ್ಲೇ 2 ಕೈಗಳಿಂದ ಕಣ್ಣು ಮುಚ್ಕೊಂಡಿದ್ನಲ್ಲ, ಆಗ ಅವರಿಗೆ ಏನೋ ಆಸೆ ಆಯ್ತಂತೆ. ಅದನ್ನ ನನ್ನ ಮನ್ಸಿಗೆ ಹೇಳಿದ್ರು. ಅವ್ರ ಆಸೆ ತೀರ್ಸೋದು ನನ್ನ ಕರ್ತವ್ಯ ಅಲ್ವೇ? ಓ, ಬರೀ ಕರ್ತವ್ಯ ಆದ್ರೆ ಆ ಕಳ್ಳನಿಗಿದ್ ಬೇಡ. ಇಲ್ಲ ಇಲ್ಲ, ಅವರನ್ನ ತೃಪ್ತಿಪಡಿಸೋದ್ರಲ್ಲಿ ನನ್ನ ಆನಂದನೂ ಇದೆ. ಸರಿ, ಆದ್ರೆ ಈ ಕೈ ಚಾಚಿರೋದು ಏನು ಅಂತ? ಗೊತ್ತಿಲ್ವಾ? ಹ್ಮ್. ಅವರು ನನ್ನ ಬಳೆ ತೊಟ್ಟ ಕೈಗಳನ್ನ ನೋಡಿ ನೋಡಿ, ಅದೇನು ಅಂತ ಪೂರ್ತಿ ಹೇಳು. ಇಲ್ದೇ ಹೋದ್ರೆ ನಿನ್ನ ಮನದಾಳದ ಕಳ್ಳನಿಗೆ ಅರ್ಥ ಆಗಲ್ಲ. ಅದು ಬಳೆ ತೊಟ್ಟ ಕೈಗಳನ್ನ ಹೀಗೆ ಅಲ್ವೇ ಈ ಬಳೆ ತೊಟ್ಟ ಕೈಗಳ ಸೊಬಗನ್ನ ನನ್ನ ಮುಂದೆ ಹಿಡಿದು ಆಸೆ ಮೂಡಿಸಿದ್ದು? ಸರಸ್ವತಿ, ನೀನು ತುಂಬಾ ಸೊಗಸುಗಾತಿ, ಮೌನದಲ್ಲೇ ಮಾತನಾಡೋ ಚತುರೆ, ಬಾಯಲ್ಲಿ ಹೇಳಲಾಗದ್ದನ್ನ ಭಾವದಲ್ಲಿ ಹೇಳಿ ನನ್ನೊಳಗಿರೋ ಆಸೆನ ಅರಳಿಸ್ತಾ ಇದೆಯಾ? ನನ್ನ ದೇವರಿಗೆ ಆಸೆ ಆಗಿದ್ದು ಇದೇ ಅಲ್ವೇ? ಅವ್ರ ಆಸೆಯನ್ನ ಸ್ವಲ್ಪ ತಡವಾಗಿ ತೀರಿಸಿದ್ದೀನಿ. ಆಸೆಯನ್ನ ತೀರಿಲ್ಲ ಸರಸ್ವತಿ, ಈಗ ಆರಂಭ ಆಗಿದೆ. ನಿನ್ನ ನೋಟ, ನಿನ್ನ ಸ್ಪರ್ಶ, ನಿನ್ನ ಮೆಲುನುಡಿಗಳ ಜ್ವಾಲೆಗೆ ನನ್ನ ಮನಸ್ಸು ಕಾದ ಕೆಂಡ ಆಗಿದೆ. ಹಾಗೆಲ್ಲ ಏನೂ ಇಲ್ಲ. ನನ್ನ ಹೃದಯೇಶ್ವರ ತಣ್ಣನೆಯ ಮೂರ್ತಿ. ಹಾ, ಹಾಗಾದ್ರೆ ನನ್ನ ಕೆಲಸ ಇಲ್ಲ, ಎಲ್ಲ ಆ ಕಳ್ಳಂದೇ ದರ್ಬಾರು. ನಾನಿನ್ ಹೊರಡ್ತೀನಿ. ಏನಂದ್ರೆ ಏನೀ ಹುಚ್ಚಾಟ ನಿಮ್ದು? ಹುಚ್ಚಾಟ ಅಲ್ಲ, ಚೆಲ್ಲಾಟ. ಇಷ್ಟಕ್ಕೂ ಶೃಂಗಾರದಲ್ಲಿ ಹುಚ್ಚಾಟಗಳಿರಬೇಕು. ಹುಚ್ಚಾಟಗಳು ಶೃಂಗಾರದ ಒಂದು ಭಾಗವೇ. ಅದೇ ರೀತಿ ವಿರಹ ಕೂಡ. ಅದೊಂದು ಮಾತ್ರ ಬೇಡ ಅಂದರೆ, ನಿಮ್ಮನ್ನ ಬಿಟ್ಟು ವಿರಹದ ಬೆಂಕಿಯಲ್ಲಿ ಬೇಯೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸದಾ ನೀವು ನನ್ನ ಜೊತೆಗೇ ಇರಬೇಕು. ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಈ ನಿಮ್ಮ ತೋಳು ನನ್ನ ತಲೆದಿಂಬಾಗಿರಬೇಕು. ಕನ್ಸು ಮನಸ್ಸಿನಲ್ಲೂ ನಿಮ್ಮಿಂದ ದೂರ ಇರೋ ಶಕ್ತಿ ನನಗಿಲ್ಲ. ನೀವೆಲ್ಲಿರ್ತೀರೋ ಅದೇ ನನಗೆ ಅರಮನೆ. ನಿಮ್ಮ ಜೊತೆ ಉಪವಾಸ ಕೂಡ ನನಗೆ ಮೃಷ್ಟಾನ್ನ. ನಿಮ್ಮ ಪ್ರೀತಿಯೊಂದೇ ನನ್ನ ಸರ್ವಸ್ವ.